ನಾವು ಇವತ್ತು ನೋಡೋಣ ಯೂಟ್ಯೂಬ್ ಒಳಗಡೆ ಥಂಬ್ಲೈನ್ ನ ಯಾವ ತರ ಕ್ರಿಯೇಟ್ ಮಾಡಿ ನಾವು ಅಪ್ಲೋಡ್ ಅನ್ನ ಮಾಡಬಹುದು ಅನ್ನೋದನ್ನ ನಿಮ್ಗೆ ಈ ವಿಡಿಯೋ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಎಲ್ಲಾ ವೀಕ್ಷಕರಿಗೆ ಒಂದು ರಿಕ್ವೆಸ್ಟ್ ಅದ, ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ, ಸಬ್ಸ್ಕ್ರೈಬ್ ಮಾಡ್ರಿ, ಬಾಜು ಒಂದು ಬೆಲ್ ಐಕನ್ ಬಟನ್ ಕಾಣಿಸ್ತದ ಅದಕ್ಕೂ ಕ್ಲಿಕ್ ಮಾಡ್ಕೊರಿ. ನಾನು ಮಾಡುವಂತ ಈ ತರ ಹೊಸ ಹೊಸ ವಿಡಿಯೋಸ್ಗಳು ನಿಮ್ಗೆ ನೋಟಿಫಿಕೇಶನ್ ಬರ್ತಾವ, ನೀವು ನೋಡಿ ತಿಳ್ಕೊಬಹುದು. ಇವತ್ತು ಯಾವ್ದು ಹೊಸ ವಿಡಿಯೋಪ್ಪ ಅಂದ್ರೆ ಯೂಟ್ಯೂಬ್ ಚಾನಲ್ ಒಳಗಡೆ ಥಂಬ್ಲೈನ್ ನ ಯಾವ ತರ ಕ್ರಿಯೇಟ್ ಮಾಡಿ ಹಾಕ್ಬೋದು, ಥಂಬ್ಲೈನ್ ಸೈಜ್ ಏನಿರುತ್ತೆ ಕರೆಕ್ಟ್ ಸೈಜ್ ಒಳಗಡೆ ನಮ್ಗೆ ಫಿಟ್ ಆಗ್ಬೇಕಾಗಿತ್ತು ಅಂದ್ರೆ ಯಾವ ತರ ಹಾಕ್ಬೋದು ನಮ್ಮ ಚಾನಲ್ ಒಳಗೆ ಅಂತೇಳಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಥಂಬ್ಲೈನ್ ಅಂದ್ರೆ ಏನಂತ ಕನ್ಫ್ಯೂಸ್ ಆಗ್ಬೇಡ್ರಿ. ಕೆಲವರಿಗೆ ಥಂಬ್ಲೈನ್ ಅಂದ್ರೆ ಗೊತ್ತಿಲ್ಲ ಅಂದ್ರೂ ಸ್ವಲ್ಪ ತಿಳ್ಕೊಳ್ಳೋದು ಕೂಡ ಬಹಳ ಒಳ್ಳೆಯದು. ಥಂಬ್ಲೈನ್ ಅಂದ್ರೆ ಈ ತರ ವಿಡಿಯೋ ಮೇಲ್ಗಡೆ ಹಾಕಿರ್ತಾರೆ, ನೀವು ಯೂಟ್ಯೂಬ್ ಓಪನ್ ಮಾಡ್ತಿದ್ದಾನೆ, ಯೂಟ್ಯೂಬ್ ಈ ತರ ಓಪನ್ ಮಾಡಿರ್ತೀರಿ, ಓಪನ್ ಮಾಡ್ತಿದ್ದಾನೆ ಪೇಜ್ ಮೇಲೆ ಈ ತರ ಏನ್ ಮೇಲ್ಗಡೆ ಫೋಟೋ ಬಂದಿರ್ತೈತಲ್ಲ R2 ಈ ತರ ಇಮೇಜ್ ಅನ್ನ ರೆಡಿ ಮಾಡಿ ಹಾಕಿರ್ತಾರೆ. ಇದು ಯಾವ ಸೈಜ್ ಒಳಗೆ ಮಾಡುತ್ತೆ, ಪ್ರತಿ ಒಂದಕ್ಕೂ ಕೂಡ ಸೈಜ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಸೈಜ್ ಒಳಗಡೆನೆ ನೀವು ಫೋಟೋಶಾಪ್ ಒಳಗೆ ಹೋಗಿ ಕ್ರಿಯೇಟ್ ಮಾಡ್ಕೊಂಡು ಈ ತರ ನಿಮ್ ವಿಡಿಯೋ ಮೇಲ್ಗಡೆ ಸ್ಕ್ರೀನ್ಗೆ ಈ ತರ ಥಂಬ್ಲೈನ್ ಅನ್ನ ಇಡಬಹುದು. ಹೌದ್ರಿ, ನೋಡೋಣ ಅದು ಯಾವ ತರ ಇಡ್ತಾರೋ ಅನ್ನೋದನ್ನ ನಾನು ನಿಮ್ಗೆ ಫೇಸ್ ತಗೊಂಡು ಯಾವ ತರ ಕ್ರಿಯೇಟ್ ಮಾಡ್ಕೋಬೇಕು, ಥಂಬ್ಲೈನ್ ಸೈಜ್ ಏನಿರುತ್ತೆ ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಬೇಕು. ಇದನ್ನ ಮಿನಿಮೈಸ್ ಮಾಡ್ಕೊಳ್ಳೋಣ. ಮಿನಿಮೈಸ್ ಮಾಡ್ಬಿಟ್ಟು ನಾನು ಫೋಟೋಶಾಪ್ ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಮಾಡ್ತಿದ್ದಾಗನೇ ನಾನು ಆಲ್ರೆಡಿ ಯಾವುದೋ ಒಂದು ವರ್ಕ್ ಮಾಡ್ಕೊಂಡಿದ್ದೆ, ಅದನ್ನ ಮಿನಿಮೈಸ್ ಮಾಡ್ಕೋತಾ ಇದ್ದೀನಿ. ಇಷ್ಟೆಲ್ಲ ಆದ್ಮೇಲೆ ಹೋಗೋಣ ನಾವು ಇವಾಗ ಫೋಟೋಶಾಪ್ ಒಳಗಡೆ ಥಂಬ್ಲೈನ್ ನ ಯಾವ ತರ ಕ್ರಿಯೇಟ್ ಮಾಡ್ಕೋಬಹುದು ಅನ್ನೋದನ್ನ ನೋಡೋಣ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡ್ತಾ ಇರಬೇಕು. ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ, ಇಲ್ಲಿಂದ ಹೋಗ್ತೀನಿ. ಅಡೋಬ್ ಫೋಟೋಶಾಪ್ 7.0 ಓಪನ್ ಮಾಡ್ಕೊಳ್ಳೋಣ. ಓಪನ್ ಆಗ್ತಿದ್ದಾನೆ. ನನ್ಗೇನ್ ಮಾಡ್ಬೇಕಾಗಿದೆ, ಇಲ್ಲಿಂದ ಫೈಲ್ ಒಳಗೆ ಹೋಗಿ ಇಲ್ಲಿಂದ ನ್ಯೂ ಫೈಲ್ ತಗೋಬೇಕು. ನ್ಯೂ ಫೈಲ್ ತಗೋಬೇಕಪ್ಪ ಅಂದ್ರೆ ಸೈಜ್ ಎಷ್ಟು ಇರಬೇಕು, ಈಗ ಥಂಬ್ಲೈನ್ ಹಾಕ್ಬೇಕಾಗಿದೆ, ನಮ್ಗೆ ನಮ್ಮ ವಿಡಿಯೋ ಮೇಲ್ಗಡೆ ಥಂಬ್ಲೈನ್ ಇಡಬೇಕಾಗಿದೆ. ಅವಾಗ ನೀವು ಫೋಟೋಶಾಪ್ ಒಳಗೆ ಫೈಲ್ ಒಳಗೆ ಹೋಗಿ ಮೊದಲು ನ್ಯೂ ಫೈಲ್ ತಗೋರಿ. ನ್ಯೂ ಫೈಲ್ ತಗೊಂಡು ನಂತರ ಇಲ್ಲಿ ಸೈಜ್ ಯಾವ ತರ ಇಡಬೇಕಪ್ಪ ಅಂದ್ರೆ ನಿಮ್ಗೆ ನಾನು ಒಂದು ಸೈಜ್ ತೋರಿಸ್ತಾ ಇದ್ದೀನಿ. ಓಕೆ, ಇಲ್ಲಿದೆ 2048 ಪಿಕ್ಸೆಲ್ ಒಳಗದ. ಇದನ್ನ ನಾನು ಕಾಪಿ ಮಾಡ್ಕೋತಾ ಇದ್ದೀನಿ, Ctrl+C. ಇಲ್ಲಿ ಕಾಣಿಸ್ತದೆ, ಯಾಕಂದ್ರೆ ನಾನು ಬರೆದು ಇಟ್ಕೊಂಡಿದ್ದೆ ಒಂದ್ ಕಡೆ, ಅದನ್ನ ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತೇಳಿ ಇಲ್ಲಿ ಬರ್ಕೋರಿ. ಈ ಸೈಜ್ ಅನ್ನ ನಾವು ಏನ್ ಮಾಡ್ತೀವಿ, ಸ್ಕ್ರೀನ್ ಮೇಲೆ ಅಲ್ಲ, ನಾವು ಥಂಬ್ಲೈನ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೋತಾ ಇದೀವಿ. ಈ ಸೈಜ್ ಒಳಗಡೆ ನೀವೇನ್ ಮಾಡ್ಕೋಬೇಕಾಗಿರತ್ತೆ, ಅಕ್ಷರನ ಸ್ವಲ್ಪ ದೊಡ್ಡ ಮಾಡಿ ತೋರಿಸ್ತಾ ಇದ್ದೀನಿ. ಈ ಸೈಜ್ ನೀವು ಕರೆಕ್ಟ್ ಆಗಿ ಬರ್ಕೋಬಹುದು, ಮೇಲ್ಗಡೆ ತೆಗೆದ್ ಬಿಡ್ರಿ, ಅದೇನು ನಿಮ್ಗೆ ಯೂಸ್ ಇಲ್ಲ. ಈ ಸೈಜ್ ಒಳಗೆ ನೋಡ್ಕೋಬೇಕು. ಇಲ್ಲಿ ಕಾಣಿಸ್ತಿದೆ 2048 1122. ಇದು ಏನಪ್ಪಾ ಅಂದ್ರೆ ಇದು ಕಾಪಿ ಮಾಡ್ಕೋತೀನಿ ನಾನು. ಇದು ಬರ್ಕೋರಿ 2048 ಇರ್ಬೇಕು. ನೀವು ಫೋಟೋಶಾಪ್ ಒಳಗೆ ಹೋಗ್ಬಿಟ್ಟು ಇಲ್ಲಿಂದ ಫೈಲ್ ತಗೋತೀರಿ. ಫೈಲ್ ಒಳಗೆ ನ್ಯೂ ಫೈಲ್ ತಗೊಂಡಾಗ ಇಲ್ಲಿ 72 ಅಂತಿದೆಯಲ್ಲ, ಇಲ್ಲಿ ಇಂಚ್ ಒಳಗೆ ಪಿಕ್ಸೆಲ್ ಒಳಗೆ ಇಟ್ಕೋಬೇಕು. ಇಲ್ಲಿಂದ Ctrl+V 2048 ಅಂತ ಇಟ್ಕೊಂಡೆ ಪಿಕ್ಸೆಲ್ ಒಳಗೆ 1152. ಇದನ್ನು ಕೂಡ ಕಾಪಿ ಮಾಡ್ಕೋತಾ ಇದ್ದೀನಿ. ಕಾಪಿ ಮಾಡ್ಕೊಂಡು ಮತ್ತೆ ನಮ್ಮ ಫೋಟೋಶಾಪ್ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಕೆಳಗಡೆ Ctrl+V ಅಂತ ಮಾಡ್ಕೊಳ್ಳೋಣ. ಅದು ಇಂಚ್ ಒಳಗೆ ಅಥವಾ ಪಿಕ್ಸೆಲ್ ಒಳಗೆ ಇರಬೇಕು. ಎರಡು ಪಿಕ್ಸೆಲ್ ಒಳಗೆ ಇಟ್ಕೋಬೇಕು, ಇಂಚ್ ಒಳಗಲ್ಲ. ಇಲ್ಲಿ ಏನ್ ಮಾಡ್ತಾ ಇದೀನಿ ಇದೇನೆ ಫೈನಲ್. ಇಲ್ಲಿ ಮೇಲ್ಗಡೆ ಹೆಸರು ಕೊಟ್ಕೋರಿ, ನಿಮ್ ಥಂಬ್ಲೈನ್ ಯಾವ ಹೆಸರು ಅದ ಅದನ್ನ ಇಟ್ಕೊಂಡ್ಬಿಟ್ರಿ ಮೇಲ್ಗಡೆ ಇದೆ. ಬಟ್ ಈ ಸೈಜ್ ಅಂತೂ ಬಹಳ ಇಂಪಾರ್ಟೆಂಟ್. ನೀವು ಥಂಬ್ಲೈನ್ ಕ್ರಿಯೇಟ್ ಮಾಡ್ಬೇಕಾಗಿತ್ತು ಅಂದ್ರೆ 2048 ಮುಂದ್ಗಡೆ ಪಿಕ್ಸೆಲ್ ಅಂತ ಇರಬೇಕು. ನೆಕ್ಸ್ಟ್ 1152 ಮುಂದ್ಗಡೆ ಪಿಕ್ಸೆಲ್ ಅಂತ ಬಂದಿರಬೇಕು. ರೆಜುಲೇಷನ್ 300 ಕೊಟ್ರು ಪರವಾಗಿಲ್ಲ, 300 ಕೊಡ್ರಿ, ಯಾಕಂದ್ರೆ ಕ್ಲಿಯರಿಟಿ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಕೆಳಗಡೆ CMYK ಅಪ್ಪ ಇತ್ತು ನಿಮ್ ಕಲರ್ ಒಳಗಂದ್ರೆ RGB ತಗೊಂಡು ಏನ್ ಮಾಡ್ಕೋಬೇಕು, ಇದನ್ನ ಓಕೆ ಅಂತ ಮಾಡ್ಕೋರಿ. ಈ ತರ ಒಂದು ಪೇಜ್ ಅನ್ನ ನಮ್ಗೆ ಕ್ರಿಯೇಟ್ ಆಗ್ಬಿಡುತ್ತೆ. ಇದರ ಒಳಗಡೆ ನಾನು ಸ್ವಲ್ಪ ಡಿಸೈನ್ ಮಾಡ್ಕೋಬೇಕು. ಹಾಗೆ ಅಂತೂ ಹಾಕ್ಲಿಕ್ಕೆ ಆಗೋದಿಲ್ಲ. ಹಂಗೆ ಹಾಕ್ತೀರಿ, ಏನಾದ್ರು ಡಿಸೈನ್ ಮಾಡ್ಬೇಕಪ್ಪ ಅಂದ್ರೆ ಇದ್ರೊಳಗೆ ಹಾಕೊಳ್ಳೋಣ. ಆಗಿದೆ, ನಾವು ಒಂದು ಥಂಬ್ಲೈನ್ ಪೇಜ್ ಅನ್ನ ಕ್ರಿಯೇಟ್ ಮಾಡಿದೀವಿ. ಇದ್ರೊಳಗೆ ಡಿಸೈನ್ ಮಾಡ್ಕೊಂಡ್ಬಿಟ್ಟು ಅಪ್ಲೋಡ್ ಅನ್ನ ಯಾವ ತರ ಮಾಡೋದು ನೋಡೋಣ. ಮೊದಲು ಡಿಸೈನ್ ಮಾಡ್ಕೋತಾ ಇದ್ದೀನಿ. ನನ್ನ ಕಡೆ ನಾನು ಆಲ್ರೆಡಿ ಒಂದ್ ಕಡೆ ಮಾಡಿ ಇಟ್ಕೊಂಡಿದ್ದೆ, ಅದನ್ನೇ ಏನ್ ಮಾಡ್ಕೋತಾ ಇದ್ದೀನಿ, ಕಾಪಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ಈಸಿಯಾಗಿ ಮಾಡ್ಕೋಬಹುದು, ಏನ್ ಆಡಿಲ್ಲ. ನಾನು ಈ ತರ ಮೇಲ್ಗಡೆ ತಗೊಂಡ್ ಬಂದೆ. ನೆಕ್ಸ್ಟ್ ಕೆಳಗಡೆ ಈ ತರ ಬರ್ದಿರೋದನ್ನ ನಾನು ತಂದು ಇಡ್ತಾ ಇದ್ದೀನಿ. ಫೋಟೋಶಾಪ್ ನಲ್ಲಿ ಬ್ಯಾನರ್ ಮಾಡುವುದು ಹೇಗೆ ಅಂತ ನಾನು ಹೇಳಿದ್ದೀನಿ. ಮತ್ತೆ ಅತ್ಯುತ್ತಮ ಇಲ್ಲಿ ಕೆಳಗಡೆ ಕೂಡ ಬರ್ಕೊಂಡಿದ್ದೀನಿ, ಯಾಕಂದ್ರೆ ಈಸಿ ಸ್ವಲ್ಪ ಫಾಸ್ಟ್ ಆಗೋದು ಅಂತೇಳಿ ನಾನು ಆಲ್ರೆಡಿ ಬರ್ದಿಟ್ಕೊಂಡಿದ್ದೀನಿ. ಯಾಕಂದ್ರೆ ಇದೆಲ್ಲ ಮಾಡಬೇಕಾಗಿತ್ತು ಅಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದಕ್ಕೋಸ್ಕರ ನಾನು ಅಡ್ವಾನ್ಸ್ ಆಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಕೂಡ ಬರ್ದು ಈ ತರ ನಿಮ್ಗೆ ಯಾವ ತರ ಬೇಕೋ ಆ ತರ ಇಟ್ಕೊಂಡು ಕೆಲಸವನ್ನ ಮಾಡ್ಕೋಬಹುದು. ಈ ತರ ಇಷ್ಟು ಇಟ್ಕೊಳ್ಳೋಣ ಸ್ವಲ್ಪ ಕೆಳಗಡೆ. ನೆಕ್ಸ್ಟ್ ಇಷ್ಟು ಸಾಕು. ಇದರ ಕಲರ್ ಏನಾದ್ರು ಚೇಂಜಸ್ ಮಾಡಬೇಕಾಗಿತ್ತು ಅಂದ್ರೆ ನೀವು ಈಸಿಯಾಗಿ ಕಲರ್ ಕೂಡ ಚೇಂಜಸ್ ಮಾಡ್ಬೋದು. ಸ್ವಲ್ಪ ಬ್ರಷ್ ತಗೊಳ್ಳೋಣ. ಇಲ್ಲಿ ನ್ಯೂ ಲೇಯರ್ ತಗೊಳ್ಬೇಕು ಕಂಪಲ್ಸರಿ. ನೀವು ಏನಾದ್ರು ಎಡಿಟ್ ಮಾಡಬೇಕಾಗಿತ್ತು ಅಂದ್ರೆ ನ್ಯೂ ಲೇಯರ್ ತಗೊಂಡು ಸ್ವಲ್ಪ ಇಲ್ಲಿಂದ ಒಂದು ಲೈನ್ ಅನ್ನ ನಾನು ತಗೋತಾ ಇದ್ದೀನಿ. ಓಕೆ, ಸಪೋಸ್ ಕಲರ್ ಚೇಂಜ್ ಮಾಡ್ಕೊಳ್ಳೋಣ್ರಿ ಲೈನ್ದು. ಈ ತರ ಬೇರೆ ಬೇರೆ ಕಲರ್ಸ್ ಕೂಡ ಚೇಂಜಸ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ಈ ತರ ಇಟ್ಕೊಂಡ್ಬಿಡ್ಬೋದು ಈಸಿಯಾಗಿ. ಬಹಳ ಈಸಿ ಇರ್ತದೆ, ಏನು ಹಾರ್ಡ್ ಇಲ್ಲ ಇದ್ರೊಳಗೆ. ಈ ತರ ನೀವು ಈಸಿಯಾಗಿ ಮಾಡ್ಕೋಬಹುದು. ಇಷ್ಟರಲ್ಲಿ
ಇಷ್ಟ ಆಗ್ತಿದ್ದಾನೆ. ಕೆಳಗಡೆ ಸ್ವಲ್ಪ ಕಲರ್ ಕೊಡ್ಬೇಕಪ್ಪ, ಏನಾದರೂ ಚೇಂಜಸ್ ಮಾಡ್ಬೇಕು ಅಕ್ಷರಿಗೆ ಅಂದ್ರೆ ಏನ್ ಮಾಡ್ಬೇಕು ನೀವು, ಎಲ್ಲಿ ಹೋಗ್ಬೇಕ್ರಿ, ವಿಂಡೋಸ್ ಒಳಗೆ ಹೋಗಿ ಇದನ್ನ ಕ್ಯಾರೆಕ್ಟರ್ಸ್ ಅಂತ ಸಿಗುತ್ತೆ, ಇದನ್ನ ಓಪನ್ ಮಾಡ್ಕೋರಿ. ಅಕ್ಷರ ವಿನ್ಯಾಸ ಮತ್ತೆ ಅಕ್ಷರ ಫಾಂಟ್ ಕೂಡ ಈ ತರ ದಪ್ಪು ಮತ್ತೆ ಚೇಂಜಸ್ ಕೂಡ ಮಾಡ್ಕೋಬಹುದು. ಕಂಟ್ರೋಲ್ ಟಿ ಮಾಡ್ಕೊಂಡು ಸ್ವಲ್ಪ ಅಕ್ಷರ ಕೂಡ ಸಣ್ಣ ಮಾಡ್ಕೋಬಹುದು. ಗೊತ್ತಾಗುತ್ತೆ, ನಾನು ಹಿಂದಿನ ವಿಡಿಯೋದೊಳಗೂ ಕೂಡ ಹೇಳಿದ್ದೀನಿ, ನಿಮ್ಗೆ ಈಸಿಯಾಗಿ ಗೊತ್ತಾಗಿರುತ್ತೆ. ಮತ್ತೆ ಅದರ ಕಲರ್ ಕೂಡ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ತರ ಕಲರ್ ಬೇಕು ಆ ತರ ಕಲರ್ ಒಳಗೆ ನೀವೇನ್ ಮಾಡ್ಬೋದು, ಈ ತರ ಎಡಿಟ್ ಮಾಡ್ಕೊಂಡು ಇಟ್ಕೋಬಹುದು. ಫೋಟೋಶಾಪ್ ನಲ್ಲಿ ಬ್ಯಾನರ್ ಎಡಿಟ್ ಮಾಡುವುದು ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ತರ ಇಟ್ಕೊಳ್ಳೋಣ. ಇರ್ಲಿ, ಈ ತರ ಕಲರ್ ಇಟ್ಕೊಳ್ಳೋಣ. ಓಕೆ, ಇದನ್ನೇ ಕಾಪಿ ಮಾಡ್ಕೋತಾ, ಯಾಕಂದ್ರೆ ಕೆಳಗಿಂದು ಕಲರ್ ಸೇಮ್ ಬರ್ಬೇಕಲ್ಲ ಅದಕ್ಕೋಸ್ಕರ. ಅಥವಾ ನಿಮಗೆ ಬೇರೆ ಕಲರ್ ಹಾಕ್ಬೇಕಾಗಿದೆ, ನ್ಯೂ ಲೇಯರ್ ತಗೋರಿ, ಇಲ್ಲಿಂದ ರೆಕ್ಟಾಂಗಲ್ ತಗೋರಿ. ರೆಕ್ಟಾಂಗಲ್ ತಗೋತಿದಂಗೆ ಏನ್ ಮಾಡೋದು, ಇದನ್ನ ಈ ತರ ಸೆಲೆಕ್ಷನ್ ಮಾಡಿ ಅದರಲ್ಲಿ ಒಂದು ಬೇರೆ ಕಲರ್ ಹಾಕ್ಬಿಡ್ತೀನಿ. ನಾನು ಯೆಲ್ಲೋ ಕಲರ್ ಹಾಕೊಂಡ್ಬಿಡ್ತೀನಿ ರೀ. ಈ ತರ ಯೆಲ್ಲೋ ಕಲರ್ ಸೆಲೆಕ್ಷನ್ ಮಾಡ್ಕೊಳ್ಳೋದು, ಬಕೆಟ್ ತಗೊಳ್ಳೋದು. ಬಕೆಟ್ ಇಲ್ಲಿಂದ ಇಲ್ಲಿ ಬಾಕ್ಸ್ ಕಾಣುತ್ತೆ, ಅದ್ರ ಮೇಲೆ ಪೇಂಟ್ ಬಕೆಟ್ ಅಂತ ಸಿಗುತ್ತೆ, ಕ್ಲಿಕ್ ಮಾಡ್ಕೊ, ಕಂಟ್ರೋಲ್ ಡಿ. ಅದಾದ್ಮೇಲೆ ಅಕ್ಷರ ಮೇಲ್ಗಡೆ ಹೋಗಿದೆ, ಇದನ್ನ ಅಕ್ಷರ ಎಲ್ಲರಿಗಿಂತ ಕೆಳಗಡೆ ಇಟ್ಕೋಬೇಕು. ಈಗ ಅಕ್ಷರ ಕಲರ್ ಚೇಂಜ್ ಮಾಡಬೇಕಾಗಿತ್ತು ಅಂದ್ರೆ ಇಲ್ಲೇ ಅದ, ಇಲ್ಲೇ ಸರಸ್ಕೋರಿ ಕ್ಯಾರೆಕ್ಟರ್ಸ್ ಅಂತ ಸಿಗುತ್ತೆ ನಿಮ್ಗೆ, ಅದನ್ನೇ ಕೆಂಪು ಅಕ್ಷರ ಒಳಗಡೆ ಇಟ್ಕೊಂಡ್ಬಿಡ್ತೀನಿ ನಾನು. ಓಕೆ, ಕೆಳಗಡೆದು ಕೂಡ ಸೇಮ್ ಇಟ್ಕೊಳ್ಳೋಣ. ಈ ತರ ಸ್ವಲ್ಪ ಡಾರ್ಕ್ ಮತ್ತೆ ಸ್ವಲ್ಪ ಕೆಂಪೊಳಗೂ ಕೂಡ ಇಟ್ಕೋತಾ ಇದ್ದೀನಿ. ಇದು ಬಹಳ ದಪ್ಪಾಗಿದೆ, ಇಷ್ಟ ಇಟ್ಕೊಳ್ಳೋಣ, ಯಾಕಂದ್ರೆ ಸ್ವಲ್ಪ ಕ್ಲಿಯರಿಟಿ ಕಾಣಿಸ್ಬೇಕಾಗತ್ತೆ, ಪಬ್ಲಿಕ್ಕಿಗೆ ಕಾಣಿಸ್ಬೇಕು. ನೀವು ಮಾಡ್ತಕ್ಕಂಥದ್ದು ಅವರಿಗೆ ಕ್ಲಿಯರ್ ಆಗಿ ಕಾಣಿಸ್ತಿರ್ಬೇಕು ಸಬ್ಜೆಕ್ಟ್, ಹೌದಾ ಅಂದ್ರೆ ಅವರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋತಾರೆ. ಇಷ್ಟೆಲ್ಲ ಆದ್ಮೇಲೆ ಇದಕ್ಕೆ ನಾನು ಸೇವ್ ಮಾಡ್ಕೋತಾ ಇದ್ದೀನಿ ರೀ. ಫೈಲ್ ಒಳಗೆ ಹೋಗೋದಿಲ್ಲಿಂದ ಸೇವ್ ಆಜ್ ಅಂತ ಹೇಳಬೇಕು. ಸೇವ್ ಆಜ್ PhD ಮಾಡಬಾರ್ದು, ಅದನ್ನ JPG ಅಂತ ಸೇವ್ ಮಾಡ್ಕೊಂಡು ನಾನು ಸ್ಕ್ರೀನ್ ಮೇಲೆ ಯಾವುದಾದ್ರೂ ಒಂದು ಹೆಸರು ಇಟ್ಕೊಂಡು ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ಕೋತಾ ಇದ್ದೀನಿ. ಸೇವ್ ಆಯ್ತು, ಸೇವ್ ಆಗ್ತಿದ್ದಾನೆ. ಇದನ್ನೇ ಕ್ಲೋಸ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಗೊತ್ತಿರತ್ತ ಬಂದಿರತ್ತ, ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಈ ತರ ಕ್ಲೋಸ್ ಮಾಡ್ಕೊಳ್ಳೋಣ. ಎಲ್ಲ ಕ್ಲೋಸ್ ಆದ್ಮೇಲೆ ವಾಪಸ್ ಎಲ್ಲಿ ಹೋಗ್ಬೇಕು, ನಾವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ಳೋಣ್ರಿ. ಯೂಟ್ಯೂಬ್ ಒಳಗಡೆ ಯಾವ ತರ ಅಪ್ಲೋಡ್ ಮಾಡೋದು ಅಂತ ನೋಡೋಣ. ಥಂಬ್ಲೈನ್ ಯಾವ ತರ ಅಲ್ಲಿ ಹಾಕ್ಬೋದು ಅನ್ನೋದು ಕೂಡ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ಈಸಿಯಾಗಿ. ಓಕೆ, ನಂದೇ ಅಕೌಂಟನ್ನ ನಾನು ಓಪನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿಂದಾನೆ ಯುವರ್ ಚಾನಲ್ ಅಂತೇಳಿ, ನಿಮ್ದು ಚಾನಲ್ ಇತ್ತು ಅಂದ್ರೆ ಓಪನ್ ಮಾಡ್ಕೋರಿ, ಏನು ಪರವಾಗಿಲ್ಲ, ಓಪನ್ ಮಾಡ್ಕೊಳ್ಳೋದು. ಇಷ್ಟೆಲ್ಲ ಓಪನ್ ಆದ್ಮೇಲೆ ನಾನು ಇಲ್ಲಿಂದ ಕ್ರಿಯೇಟ್ ಎ ವಿಡಿಯೋ ಪೋಸ್ಟ್ ಅಂತ ಇರುತ್ತೆ, ಇದ್ರ ಮೇಲೆ ಹೋಗ್ಬಿಟ್ಟು ಇಲ್ಲಿಂದ ಅಪ್ಲೋಡ್ ವಿಡಿಯೋ ಅಂತ ಹೇಳ್ತೀನಿ. ಅಪ್ಲೋಡ್ ಆಗುತ್ತೆ, ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋರಿ. ನೀವು ವಿಡಿಯೋ ಎಲ್ಲಿ ಸೇವ್ ಮಾಡಿರ್ತೀರಿ ಅಲ್ಲಿಂದ ಸೆಲೆಕ್ಟ್ ಮಾಡ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ನನ್ನ ಕಡೆ ಇದೆ, ಇಲ್ಲಿಂದ ಓಪನ್ ಮಾಡ್ಕೊಂಡು ಇಲ್ಲಿ ವಿಡಿಯೋ ಇದ್ದೋದ್ರಿಂದ ಇದನ್ನು ಸೆಲೆಕ್ಷನ್ ಮಾಡ್ಕೊಂಡು ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಆಗಿದೆ, ಓಪನ್ ಆಗ್ತಿದ್ದಾನೆ. ಇನ್ನೊಂದು ಪೇಜ್ ಓಪನ್ ಆಗಿದೆ, ಓಪನ್ ಆಯಿತು. ಇಲ್ಲಿ ಟೈಟಲ್ ಕೇಳುತ್ತೆ, ನೀವು ಯಾವ ವಿಡಿಯೋ ಹಾಕ್ತಾ ಇದ್ದೀರಿ ಅದರ ಟೈಟಲ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಹಾಕ್ತಕ್ಕಂಥ ವಿಡಿಯೋ ಟೈಟಲ್ ಹೆಂಗಿರ್ಬೇಕಪ್ಪ ಅಂದ್ರೆ ಆ ಟೈಟಲ್ ನೋಡೇ ಓಪನ್ ಮಾಡಿರ್ಬೇಕು ವಿಡಿಯೋ, ಆ ತರ ಟೈಟಲ್ ಇರ್ಬೇಕು. ಅದಕ್ಕೋಸ್ಕರ ಈಗ ನಾನು ಏನ್ ಕೆಲಸ ಮಾಡಿದ್ದೀನಿ ಅದೇ ತರ ನಾನು ಇಲ್ಲಿ ಒಂದು ಟೈಟಲ್ ಕೊಡ್ತಾ ಇದ್ದೀನಿ ರೀ. ಆ ಟೈಟಲ್ ಏನಿರುತ್ತೆ, ಇಲ್ಲಿ ಪ್ರೊಫೆಷನಲ್ ಬ್ಯಾನರ್ ಡಿಸೈನಿಂಗ್ ಟ್ಯುಟೋರಿಯಲ್ಸ್ ಅಂತ ಇರುತ್ತೆ. ಇದನ್ನೇ ಕಾಪಿ ಪೇಸ್ಟ್ ಮಾಡ್ಕೊಂಡು ನಾನು ಇಲ್ಲಿ ಇಟ್ಕೋತಾ ಇದ್ದೀನಿ, ಯಾಕಂದ್ರೆ ಟೈಮ್ ಆಗುತ್ತೆ, ಅದಕ್ಕೋಸ್ಕರ ನಾನು ಆಲ್ರೆಡಿ ಬರ್ದು ಇಟ್ಕೋತಾ ಇದ್ದೀನಿ. ನೀವು ಕೂಡ ಬರ್ದು ಇಟ್ಕೋಬಹುದು. ಎಷ್ಟು ಅಕ್ಷರ ಹಾಕ್ಬೋದು ಇದ್ರೊಳಗೆ ಅಂದ್ರೆ ಮ್ಯಾಕ್ಸಿಮಮ್ 100. ಎಷ್ಟು ಅಕ್ಷರಗಳು ಹಾಕ್ಬೋದು, 100 ಅಕ್ಷರಗಳನ್ನ ಮಾತ್ರ ಹಾಕ್ಬೋದು. ಟೈಟಲ್ ಅಂದ್ರೆ ಆ ವಿಡಿಯೋ ಹೆಸರು 100 ಅಕ್ಷರಗಳನ್ನ ಮಾತ್ರ ಹಾಕ್ಬೋದು, ಜಾಸ್ತಿ ಹಾಕ್ಲಿಕ್ಕೆ ಬರೋದಿಲ್ಲ, ಜಾಸ್ತಿ ಹಾಕ್ಬಾರ್ದು. ಎಷ್ಟು ಹಾಕ್ಬೇಕ್ರಿ, ಟ್ಯುಟೋರಿಯಲ್ಸ್ ಅನ್ನೋದೇನೋ ಪ್ರಾಬ್ಲಮ್ ಇತ್ತು ಅಂದ್ರೆ ಕೆಂಪು ಲೈನ್ ಬರ್ತಾ ಇರುತ್ತೆ, ಅದನ್ನ ರೈಟ್ ಕ್ಲಿಕ್ ಮಾಡ್ಕೊಂಡು ಈ ತರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಡೋದು. ಪ್ರೊಫೆಷನಲ್ ಬ್ಯಾನರ್ ಡಿಸೈನಿಂಗ್ ಇನ್ ಫೋಟೋಶಾಪ್ ಟ್ಯುಟೋರಿಯಲ್ಸ್ ಇನ್ ಕನ್ನಡ ಅಂತೇಳಿ ಮುಂದ್ಗಡೆ ಈ ತರ ಹೆಸರು ಕೂಡ ಹಾಕೊಂಡ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಕೆಳಗಡೆ ಇದನ್ನೇ ಸ್ವಲ್ಪ ಕಮೆಂಟ್ಸ್ ಬಾಕ್ಸ್ ಒಳಗೆ ಡಿಸ್ಕ್ರಿಪ್ಷನ್ ಒಳಗೂ ಕೂಡ ಕಂಟ್ರೋಲ್ ಸಿ ಇದನ್ನೇ ಮೇಲ್ಗಡೆ ಒಂದ್ಸಾರಿ ಬರ್ಕೊಂಡು ಅದರ ಕೆಳಗಡೆ ನೀವು ಏನು ಹಾಕಬೇಕಾಗಿದೆ ಅಥವಾ ನನ್ನ ಚಾನಲ್ ಲೈಕ್ ಮಾಡ್ರಿ, ಈ ತರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಿದೆ, ಇದನ್ನು ನಾನು ಇಷ್ಟು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿಂದಾನೆ ಪೇಸ್ಟ್ ಮಾಡ್ಕೊಳ್ಳೋಣ, ಕಂಟ್ರೋಲ್ ವಿ ಅಂತ ಹಾಕ್ಬಿಟ್ಟಿದ್ದೀನಿ. ಹೌದು, ಇಷ್ಟೆಲ್ಲ ಆದ್ಮೇಲೆ ನೆಕ್ಸ್ಟ್ ಕೆಳಗಡೆ ಇಷ್ಟಂದ್ರೂ ಇದ್ರದ್ದು ಮುಗೀತು, ಇಲ್ಲಿಗೆ ಬಿಟ್ಬಿಡೋಣ. ಅದಾದ್ಮೇಲೆ ಇಲ್ಲಿ ಥಂಬ್ಲೈನ್ ಅಂತ ಬರುತ್ತೆ. ನೀವು ಡಿಸ್ಕ್ರಿಪ್ಷನ್ ಒಳಗೆ ಇಲ್ಲಿ ಏನಾದರೂ ನೀವು ಸಬ್ಜೆಕ್ಟ್ ಬರೀತೀರಿ ಅಥವಾ ನೀವು ವಿಡಿಯೋ ಎದಕ್ಕೆ ಸಂಬಂಧದ, ನೀವು ಯಾವ ತರ ವಿಡಿಯೋ ಮಾಡಿದ್ದೀರಿ, ಆ ವಿಡಿಯೋ ಕಾನ್ಸೆಪ್ಟ್ ಏನಿದೆ, ಆ ವಿಡಿಯೋದಲ್ಲಿ ಮೆಸೇಜ್ ಏನು ಕೊಡ್ತಾ ಇದ್ದೀರಿ, ಜನರಿಗೆ ಅದು ಯಾವ ತರ ಮುಟ್ತಾ ಇದೆ, ಅದನ್ನೆಲ್ಲ ನಾವೇನ್ ಮಾಡ್ಬೋದು, ಆ ವಿಡಿಯೋ ಮಾಹಿತಿನೂ ಕೂಡ ನಾವಿಲ್ಲಿ ಶಾರ್ಟ್ಕಟ್ ಆಗಿ ನಮ್ಮ ಮುಂದಿನ ವಿಡಿಯೋ ಲಿಂಕ್ನು ಕೂಡ ಕೊಡ್ಬೋದು. ನಮ್ಮ ಬೇರೆ ಬೇರೆ ವಿಡಿಯೋ ನಾವು ಮಾಡಿರ್ತೀವಲ್ಲ ಅದರ ಲಿಂಕ್ನು ಕೂಡ ನೀವು ಇದರಲ್ಲಿ ಕೊಡ್ಬೋದು, ಅಥವಾ ಇದರ ಬಗ್ಗೆನೂ ಕೂಡ ಪೂರ್ತಿಯಾಗಿ ಡೀಟೇಲ್ಸ್ ಅನ್ನ ಬರೀಬಹುದು. ನೆಕ್ಸ್ಟ್ ಆ ವಿಡಿಯೋ ಕೆಳಗಡೆ ಹ್ಯಾಶ್ ಟ್ಯಾಗ್ ಅಂತ ಬರುತ್ತೆ, ನೀವು ವಿಡಿಯೋ ನೋಡ್ತಿರ್ತೀರಿ, ಆ ವಿಡಿಯೋ ಕೆಳಗಡೆನೆ ಹ್ಯಾಶ್ ಟ್ಯಾಗ್ ಅಂತ ಬರುತ್ತಿರೋದು. ಆ ಹ್ಯಾಶ್ ಟ್ಯಾಗ್ ಬರ್ಬೇಕಾಗಿತ್ತಪ್ಪ ಅಂದ್ರೆ ನೀವೇನ್ ಮಾಡ್ಕೋಬಹುದು, ಇಲ್ಲಿಂದ ಎಂಟರ್ ಮಾಡ್ಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ನಾನು ಬರ್ಕೋತಾ ಇದ್ದೀನಿ. ಹ್ಯಾಶ್ ಅಂತ ಬರ್ಕೊಂಡ್ಬಿಟ್ಟು GURU ಗುರು 9X ಅಂತ ನಾನು ಯೂಟ್ಯೂಬ್ ಚಾನಲ್ನ ಬರ್ಕೋತಾ ಇದ್ದೀನಿ. ನಾನು ತೋರಿಸ್ತೀನಿ ಅದು ಎಲ್ಲಿ ಬರುತ್ತೆ ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ. ಗುರು 9X ಹ್ಯಾಶ್ ಗುರು 9X ಅಂತ ಬರ್ಕೋತಾ ಇದ್ದೀನಿ. ಎಲ್ಲಿ ಹ್ಯಾಶ್ ಯೂಸ್ ಮಾಡಲಿಲ್ಲ ಅಂದ್ರೆ ಮೇಲ್ಗಡೆ ಬರುತ್ತೆ.
ಓಕೆ, ನೀವು ಇಲ್ಲಿ ಮುಂದ್ಗಡೆ ಹ್ಯಾಶ್ ಅಂತ ಯೂಸ್ ಮಾಡಿದ್ರೆ ಅದು ಹ್ಯಾಶ್ ಟ್ಯಾಗ್ ಆಗಿ ಮೇಲ್ಗಡೆ ಈ ವಿಡಿಯೋ ಮೇಲ್ಗಡೆ ಇಲ್ಲಿ ಬರೋದಿಲ್ಲ. ಈ ನಮ್ಮ ಟೈಟಲ್ ಇರುತ್ತೆ, ಇಲ್ಲಿ ವಿಡಿಯೋ ಮೇಲ್ಗಡೆ ಈ ತರ ಬರ್ತಾ ಇರುತ್ತೆ. ಬಟ್ ಇಲ್ಲಿ ಬೇರೆ ಇದೆ, ವಿಡಿಯೋ ಬಂದಾಗ ನಾನು ತೋರಿಸ್ತೀನಿ. ಈ ತರ ಬರ್ತಿದ್ದಾಗ ಕೆಳಗಡೆ ಥಂಬ್ಲೈನ್ ಅಂತ ಬರುತ್ತೆ. ಆಗ್ಲೇ ನಾನು ಮಾಡಿದ್ವಿ ಥಂಬ್ಲೈನ್ ಯಾವ ತರ ಮಾಡ್ಬೋದು ಅಂತೇಳಿ, ಸೈಜ್ ಕೂಡ ಹೇಳಿದ್ದೀನಿ ನಿಮ್ಗೆ, ಯಾವ ತರ ಕ್ರಿಯೇಟ್ ಮಾಡ್ಬೋದು ಅನ್ನೋದು ಕೂಡ ಹೇಳಿದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ತಿದ್ದಂಗೆ ನಮ್ಮ ಥಂಬ್ಲೈನ್ ಎಲ್ಲದ ಡೆಸ್ಕ್ಟಾಪ್ ಮೇಲೆ ಇಟ್ಕೊಂಡಿದ್ದೀನಿ ನಾನು. ಆ ಡೆಸ್ಕ್ಟಾಪ್ ಮೇಲೆ ಇಟ್ಕೊಂಡಿದ್ದ ಥಂಬ್ಲೈನ್ ಈ ತರ ಸೆಲೆಕ್ಷನ್ ಮಾಡ್ಕೊಂಡು ಓಪನ್ ಮಾಡ್ಕೊತಾ ಇದ್ದೀನಿ. ಓಕೆ, ಓಪನ್ ಮಾಡ್ತಿದ್ದಂಗೆ ಇಲ್ಲಿ ಕಾಣಿಸ್ತಿದೆ, ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಮಾಡ್ತಿದ್ದಂಗೆ ಈ ತರ ಥಂಬ್ಲೈನ್ ಕೂಡ ಬಂದಿದೆ. ಥಂಬ್ಲೈನ್ ಕೂಡ ನಾವು ಸ್ಕ್ರೀನ್ ಇನ್ನೂ ಫಿನಿಶ್ ಆಗಿಲ್ಲ, ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ. ಈಗ ನೀವು ಯಾರ್ದಾದ್ರೂ ಯೂಟ್ಯೂಬ್ ಚಾನಲ್ ಒಳಗೆ ಹೋಗ್ಬಿಟ್ಟು ನಿಮ್ಮ ಚಾನಲ್ ಹಾಕ್ಬಿಟ್ಟು ಈ ತರ ಇದನ್ನ ನೀವು ಸರ್ಚ್ ಮಾಡಿದ್ರೆ ನಿಮ್ಮ ಥಂಬ್ಲೈನ್ ನಿಮ್ಮ ವಿಡಿಯೋ ಮೇಲ್ಗಡೆ ಸ್ಕ್ರೀನ್ ಮೇಲೆ ಈ ತರ ಪ್ರೆಸೆಂಟ್ ಆಗಿ ಕಾಣಿಸ್ತಾ ಇರುತ್ತೆ. ಯಾರಾದ್ರೂ ಈ ತರ ಮಾಡ್ಬೇಕಾ, ಓಪನ್ ಮಾಡ್ತಾರ ನಿಮ್ಮ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಥಂಬ್ಲೈನ್ ಬಹಳ ಇಂಪಾರ್ಟೆಂಟ್ ಅದ. ಸ್ವಲ್ಪ ಜನರಿಗೆ ಅಟ್ರಾಕ್ಷನ್ ಮಾಡೋದೇ ಥಂಬ್ಲೈನ್. ಬಿಕಾಸ್ ಪಿಕ್ಚರ್ ಟೈಟಲ್ ಇದ್ದಂಗೆ ಪೋಸ್ಟರ್ ಯಾವ ತರ ಇರ್ತಾವ ನೋಡಿರಿ, ಪಿಕ್ಚರ್ ಒಳಗೆ ಏನೇನೋ ಆಗಿರ್ತಾವ, ನೀವು ಪಿಕ್ಚರ್ ಒಳಗೆ ನೋಡ್ತೀರ ಅಲ್ಲಿ ಏನೂ ಇರೋದೇ ಇಲ್ಲ, ಹಂಗಿರ್ತಾವ. ಇದನ್ನು ಕೂಡ ಅದೇ ತರ ಅನ್ಕೋಬೇಡ್ರಿ. ಬಟ್ ಇದ್ರೊಳಗೆ ರಿಯಲ್ ಎಫೆಕ್ಟ್ ಕೂಡ ಇದ್ದಿರ್ತಾವ. ಇಲ್ಲಿ ಮೇಲ್ಗಡೆ ಏನ್ ಬರ್ತಿರ್ತಾರೆ, ಒಳಗಡೆನೂ ಕೂಡ ಅದರ ಜೊತೆನೆ ರಿಲೇಟೆಡ್ ಆಗಿರ್ತಕ್ಕಂಥ ವಿಡಿಯೋನು ಕೂಡ ಇದ್ದಿರುತ್ತೆ. ನೆಕ್ಸ್ಟ್ ಪ್ಲೇ ಲಿಸ್ಟ್ ಅಂತ ಇರುತ್ತೆ. ಸಪೋಸ್ ನೀವು ಪ್ಲೇ ಲಿಸ್ಟ್ ಅಂದ್ರೆ ಒಂದು 10-15 ವಿಡಿಯೋ ಇದರ ಸೇಮೆ ಮಾಡ್ತಾ ಇದೀರ ಅಂದ್ರೆ ಇಲ್ಲಿಂದ ಕ್ರಿಯೇಟ್ ಪ್ಲೇ ಲಿಸ್ಟ್ ಅಂತ ನೀವು ರೆಡಿ ಮಾಡ್ಕೋಬಹುದು. ಅದರದ ಹೆಸರು ಹಾಕೊಂಡ್ಬಿಟ್ಟು ಇಲ್ಲಿ ಫೋಟೋಶಾಪ್ ಟ್ಯೂಟೋರಿಯಲ್ಸ್ ಕನ್ನಡ ಅಂತ ನಾನು ಮಾಡಿದ್ದೀನಿ. ಇದರ ಒಳಗಡೆನೆ ನಾನು ಅಂದ್ರೆ ಪ್ಲೇ ಲಿಸ್ಟ್ ಒಂದೊಂದು ಡೆಮೋ ಇದ್ದಂಗೆ ಇದನ್ನ ಡನ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಕೆಳಗಡೆ ಬರೋದು, ಅದಾದ ನಂತರ ಇದನ್ನ ನೀವು ಸಣ್ಣ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀರಾ ಅಥವಾ ಸಣ್ಣ ಮಕ್ಕಳಿಗೆ ರಿಸ್ಟ್ರಿಕ್ಷನ್ ಕೇಳುತ್ತೆ, ರಿಸ್ಟ್ರಿಕ್ಷನ್ ಇರುತ್ತೆ. ಕೆಲವೊಂದು ವಿಡಿಯೋಸ್ಗಳು ಸಣ್ಣ ಮಕ್ಕಳಿಗೆ ತೋರಿಸಬಾರ್ದಾಗಿರುತ್ತೆ. ಯಾಕಂದ್ರೆ ಅವರು ಬ್ರೈನ್ ಬೆಳವಣಿಗೆ ಆ ಥರ ಆಗಿರೋದಿಲ್ಲ, ಅವರಿಗೆಲ್ಲ ಭಯ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಅವರಿಗೆ ಇದು ಯೂಸ್ ಆಗೋದಿಲ್ಲ ಅಂದ್ರೆ ನೋ ಇಟ್ಸ್ ನಾಟ್ ಮೇಡ್ ಕಿಡ್ಸ್ ಅಂತ ಹೇಳ್ಬೋದು. ಇದು ಸಣ್ಣ ಹುಡುಗರು ಕೂಡ ನೋಡಿದ್ರೆ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿರೋದಿಲ್ಲ, ಅಂದ್ರೆ ಯಾರು ಬೇಕಾದವರು ನೋಡ್ಬೋದು. ಇದಕ್ಕೆ ಏಜ್ ರಿಸ್ಟ್ರಿಕ್ಷನ್ ಇಲ್ಲ, ಇವರು ಅವರು ನೋಡ್ಬೇಕಂತ ನಾವು ರಿಸ್ಟ್ರಿಕ್ಷನ್ ಮಾಡ್ತಾ ಇಲ್ಲ ಅಂತ ಇದರ ಮೇಲೆ ನೋ ಅಂತ ಹೇಳ್ಬಿಡೋದು. ಅದಾದ ನಂತರ 3 ಆಪ್ಷನ್ಸ್, ಇದು ಬಹಳ ಇಂಪಾರ್ಟೆಂಟ್. ಕೆಲವರು ಸುಮ್ಮನೆ ಅಪ್ಲೋಡ್ ಮಾಡ್ಬಿಡ್ತಾರೆ. 3 ಇಂಪಾರ್ಟೆನ್ಸ್ ಒಳಗೆ ಏನಿರುತ್ತೆ, ಇಲ್ಲಿ ಹ್ಯಾಶ್ ಟ್ಯಾಗ್ ಕೊಡೋದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಜನ ಯೂಟ್ಯೂಬ್ ಒಳಗೆ ಬಂದು ಹೆಂಗ್ ಸರ್ಚ್ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಎಲ್ಲಾರು ತಿಳಿ ಒಂದೊಂದು ಬೇರೆನೇ ಇರ್ತಾವ. ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಹೆಂಗ್ ರೆಡಿ ಮಾಡೋದು ಅಂತೇಳಿ ಒಬ್ಬೊಬ್ರು ಸರ್ಚ್ ಮಾಡ್ತಿರ್ತಾರೆ. ನನ್ನ ಬ್ಯಾನರ್ ಯಾವ ತರ ರೆಡಿ ಮಾಡ್ಬೇಕು ಸರ್ಚ್ ಮಾಡ್ತಿರ್ತಾರೆ. ಅಡೋ ಫೋಟೋಶಾಪ್ 7.0 ಬ್ಯಾನರ್ ಮಾಡೋದು ಕಲಿಸ್ಕೊಡ್ರಿ. ಬ್ಯಾನರ್ ಎಡಿಟಿಂಗ್ ಟ್ಯೂಟೋರಿಯಲ್ಸ್ ಅಂತ ಹೇಳ್ತಾರೆ. ಟ್ಯೂಟೋರಿಯಲ್ಸ್ ಬ್ಯಾನರ್ ಎಡಿಟಿಂಗ್ ಟ್ಯೂಟೋರಿಯಲ್ಸ್ ಅಂತ ಹೇಳ್ತಾರೆ. ಬ್ಯಾನರ್ ಎಡಿಟ್ ಮಾಡೋದು ಹೇಗೆ, ಈ ತರ ಕೆಲವೊಬ್ರು ಮೈಂಡ್ ಯಾವ ತರ ಇರುತ್ತೆ ಆ ತರ ಓಪನ್ ಮಾಡ್ತಿರ್ತಾರೆ. ಹೌ ಟು ಕ್ರಿಯೇಟ್ ಅ ಬ್ಯಾನರ್ ಅಂತ ಹೇಳ್ಬೋದು, ಹೌ ಟು ಕ್ರಿಯೇಟ್ ಪ್ರೊಫೆಷನಲ್ ಬ್ಯಾನರ್ ಅಂತ ಹೇಳ್ಬೋದು, ಹೌ ಟು ಲರ್ನ್ ಬ್ಯಾನರ್ ಎಡಿಟಿಂಗ್ ಅಂತ ಕರಿಬಹುದು. ಈ ತರ ಬೇರೆ ಬೇರೆ ಟ್ಯಾಗ್ ಅನ್ನ ಮಾಡಿರ್ತಾರೆ. ಆ ತರ ಎಲ್ಲ ಹೆಂಗ್ ಮಾಡ್ಬೋದು ಅನ್ನೋದನ್ನ ನಾನು ಆಲ್ರೆಡಿ ಈ ತರ ಟ್ಯಾಗ್ಸ್ ಗಳಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಒಂದು ಟ್ಯಾಗ್ಸ್ ಕೂಡ ಹಾಕಿ ತೋರಿಸ್ತೀನಿ, ನೋಡ್ಕೊಂಡು ನೋಡ್ಬೋದು. ಇಲ್ಲ ನಾನು ಆಲ್ರೆಡಿ ಬರ್ದಿದ್ದೀನಿ ಇಲ್ಲಿ ಬ್ಯಾನರ್ ಡಿಸೈನಿಂಗ್ ಫೋಟೋಶಾಪ್, ಬ್ಯಾನರ್ ಡಿಸೈನಿಂಗ್ ಫೋಟೋಶಾಪ್ ಕನ್ನಡ ಅಂತ ಬರ್ದಿದ್ದೀನಿ. ಇದನ್ನೇ ಕಟ್ ಮಾಡ್ಕೋತಾ ಇದ್ದೀನಿ. Ctrl+X Ctrl+V ಈ ತರ ಹ್ಯಾಶ್ ಟ್ಯಾಗ್ ಬಂತು. ಮ್ಯಾಕ್ಸಿಮಮ್ ಎಷ್ಟು ಹಾಕ್ಬೋದು, 500 ಅಕ್ಷರಗಳನ್ನ ಹಾಕ್ಬೋದು. ಇಲ್ಲಿಂದ ಒಂದೊಂದಾಗಿ ನಾನು ಆಲ್ರೆಡಿ ಬರ್ದು ಇಟ್ಕೊಂಡಿದ್ದೆ. ಅದನ್ನ ಏನ್ ಮಾಡ್ಕೋತಾ ಇದ್ದೀನಿ, ಇದರಲ್ಲಿ ತಂದು ಆಡ್ ಮಾಡ್ಕೋತಾ ಇದ್ದೀನಿ, ಹಾಕೋತಾ ಇದ್ದೀನಿ. ಇದು ಬಹಳ ಇಂಪಾರ್ಟೆಂಟ್ ಅದ. ನಿಮ್ಮ ವಿಡಿಯೋ ಓಡಬೇಕಾಗಿತ್ತು, ನಿಮ್ಮ ವಿಡಿಯೋ ಯಾರೇ ಸರ್ಚ್ ಮಾಡಿದ್ರು ನಿಮ್ಮ ವಿಡಿಯೋ ಅವರಿಗೆ ಮುಟ್ಟು ಹಾಗಿರ್ಬೇಕಂದ್ರೆ ಇದು ಥಂಬ್ಲೈನ್ ಒಳಗಡೆ ಹ್ಯಾಶ್ ಟ್ಯಾಗ್ ಹಾಕೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಹ್ಯಾಶ್ ಟ್ಯಾಗ್ ಅಂದ್ರೆ ಇದರದೇ ರಿಲೇಟೆಡ್ ಆಗಿರ್ತಕ್ಕಂಥ ಇವೆಲ್ಲ ಸರ್ಚ್ ಮಾಡಿದ್ರೆ ನಿಮ್ಮ ವಿಡಿಯೋ ಸಿಗ್ಬೇಕು ಅವರಿಗೆ ಅಂತೇಳಿ ಈ ತರ ಎಲ್ಲ ಮಾಡಿರೋದು. ಇದನ್ನೇ ನೀವು ಓಪನ್ ಮಾಡ್ಕೊಂಡು ಹಾಕೋಬಹುದು. ನೆಕ್ಸ್ಟ್ ಕೆಳಗಡೆ ಮತ್ತೆ ಅದೇ ಫೋಟೋಶಾಪ್ ಕನ್ನಡ ಟ್ಯೂಟೋರಿಯಲ್ಸ್ ಅಂತ ಇರೋದು, ಅದನ್ನು ಕೂಡ ತಗೊಂಡು ನಾವು ವಿಡಿಯೋ ಇಲ್ಲಿ ಹಾಕೋಬಹುದು. ಮ್ಯಾಕ್ಸಿಮಮ್ 500 ಆಗ್ಬೋದು, ಇವಾಗ 200 ಆಗಿದೆ, ಇನ್ನು 300 ಹಾಕ್ಬೇಕು ನಾನು. ಈ ತರ ಬರ್ತ್ಡೇ ವಿಶಸ್ ಬ್ಯಾನರ್ ಡಿಸೈನಿಂಗ್ ಫೋಟೋಶಾಪ್ ಈ ತರ ಎಲ್ಲ ಹಾಕೊಂಡಿದ್ದೇನೆ. ಯಾಕಂದ್ರೆ ಜನ ಯಾವ ತರ ಸರ್ಚ್ ಮಾಡ್ತಾರೆ ಗೊತ್ತಾಗೋದಿಲ್ಲ. ಬರ್ತ್ಡೇ ಬಂದಾಗ ಬರ್ತ್ಡೇ ಬ್ಯಾನರ್ ಯಾವ ತರ ರೆಡಿ ಮಾಡ್ಬೇಕು ಅಂತ ಹೇಳಿರ್ತಾರೆ. ಮತ್ತೆ ಯಾರಾದ್ರೂ ಹೋದ್ರು ಅಂದ್ರೆ RIP ಬ್ಯಾನರ್ ಹೆಂಗ್ ರೆಡಿ ಮಾಡ್ಬೇಕು ಅಂತಾನು ಕೂಡ ಹೇಳ್ತಿರ್ತಾರೆ. ಓಕೆ, ಈ ತರ ಎಲ್ಲಾನು ಕೂಡ ನೀವು ನೋಡ್ಕೋಬಹುದು, ನೋಡಿ ಎಡಿಟ್ ಅನ್ನ ಮಾಡ್ಬೋದು. ನಿಮ್ಗೆ ಯಾವ ತರ ಬೇಕು ಆ ತರ ಬಹಳ ಈಸಿಯಾಗಿ ರೆಡಿ ಮಾಡ್ಬೋದು ಫೋಟೋಶಾಪ್ ಒಳಗೆ. ನೆಕ್ಸ್ಟ್ ಹಿಂಗೆ ಕಂಟಿನ್ಯೂ Ctrl+V 327 ಆಯ್ತು, ಇನ್ನೂ ಸ್ವಲ್ಪ ಉಳಿದಿದೆ. ನೆಕ್ಸ್ಟ್ ಅದೇ ತರ ರೆಡಿ ಮಾಡ್ಕೊಂಡು ನಾವೇನ್ ಮಾಡೋದು, ಮ್ಯಾಕ್ಸಿಮಮ್ 500 ತನಕ ಕೊಡೇಬೇಕು. ಸುಮ್ಮನೆ ಬಿಡಬೇಡ್ರಿ, ಅದಕ್ಕೆ ಯಾಕೆ ಪುಕ್ಷಟಾಗಿ ಬಿಡ್ತೀರಿ. ಮಾಡಕ್ಕೆ ಕೂತಿರೋದ್ ಬಳಕ ಏನ್ ಮಾಡ್ಬೇಕು, ಅದು ದಂಡಿಗೆ ಹತ್ತೋ ತನಕ ಬಿಡಬಾರ್ದು. ಸಾರಿ, ಇಲ್ಲಿ ಕೆಲವೊಂದು ಆಪ್ಷನ್ಸ್ ಓಪನ್ ಮಾಡ್ಕೊಂಡಿದ್ದೀನಿ, ಕನ್ಫ್ಯೂಸ್ ಆಗಬೇಡ್ರಿ. ಇದನ್ನು ಕ್ಲೋಸೇ ಮಾಡಿಬಿಡ್ತೀನಿ ಆಯ್ತಾ, ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ. ನೆಕ್ಸ್ಟ್ ಕೆಳಗಡೆ ಅಡೋ ಫೋಟೋಶಾಪ್ ಟ್ಯೂಟೋರಿಯಲ್ಸ್ ಓಪನ್. ಮ್ಯಾಕ್ಸಿಮಮ್ ಇನ್ನೂ 80 ಅಕ್ಷರ ಹಾಕಬೇಕು ಕೆಳಗಡೆ. ಮತ್ತೆ ವಿ ಅಂತ ಮಾಡೋದು Ctrl+V. ಕಾಪಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ನೀವು ಟೈಪ್ ಮಾಡ್ಬೋದು, ಅಲ್ಲಿ ನಾನು ಕಾಪಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ, ನೀವು ಟೈಪ್ ಮಾಡ್ತಾ ಇಲ್ಲ ಅಂತಲ್ಲ, ಇಲ್ಲಿ ಟೈಪ್ ಮಾಡ್ಬೋದು. ನೀವು ಟೈಪ್ ಮಾಡ್ಕೊಂಡು ಬರಿಬೋದು. ನಾನು ಯಾಕಂದ್ರೆ ಟೈಮ್ ಹೋಗುತ್ತೆ ಅಂತೇಳಿ ನಾನು ಆಲ್ರೆಡಿ ಟೈಪ್ ಮಾಡ್ಕೊಂಡು ನಿಮ್ಗೆ ಪೇಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಇಷ್ಟ ಆಯ್ತು ನೋಡಿ. ಇಲ್ಲಿ ಸ್ವಲ್ಪ ಕೆಂಪದು 520 ಅಕ್ಷರ ಜಾಸ್ತಿ ಆಯಿತು. ಅವಾಗ ನಾನೇನು ಮಾಡ್ಕೋತಾ ಇದ್ದೀನಿ, ಇದನ್ನೆಲ್ಲ ತೆಗೆದು ಬಿಡ್ತೀನಿ. ಈಗೆಲ್ಲ ಎಷ್ಟಾಗುತ್ತೆ, 512 ಆಯಿತು. ಫೋಟೋಶಾಪ್ ಅಂತ ಅಷ್ಟೇ ಹಾಕೊಂಡ್ಬಿಡ್ತೀನಿ.
ಓಕೆ 501 ಆಯಿತು. ಈ ಒಂದು ಅಕ್ಷರ ಮಾತ್ರ ತೆಗಿಬೇಕಪ್ಪ, ಅದನ್ನು ತೆಗೆದು ಬಿಡ್ತೀನಿ ನಾನು. ಓಕೆ ಸಾಕು, ಇಷ್ಟೇ ಸಾಕು. 591 ಆಯಿತು. ಇನ್ನು ನಮ್ಮ ಚಾನಲ್ ಹೆಸರನ್ನ ನಾನು ಹಾಕೊಂಡ್ಬಿಡ್ತೀನಿ, ಗುರು 9x ಅಂತ ಇಟ್ಕೊಂಡ್ಬಿಡ್ತೀನಿ. ಇಲ್ಲಿ ನೋಡಿ ಈ ಥರನೂ ಕೂಡ ಬರ್ದ್ಬಿಟ್ಟೆ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಏನು ಮಾಡೋದ, ಇಲ್ಲಿ ಲ್ಯಾಂಗ್ವೇಜ್, ನಿಮ್ಮ ವಿಡಿಯೋ ಯಾವ ಲ್ಯಾಂಗ್ವೇಜ್ ಒಳಗದ ಅಂತೇಳಿ. ಯಾಕೆಂದ್ರೆ ವಿಡಿಯೋ ನಮ್ಮ ಪ್ಲೇ ಆಗ್ತಿರುತ್ತೆ ಯೂಟ್ಯೂಬ್ ಒಳಗಡೆ, ಲ್ಯಾಂಗ್ವೇಜ್ ಕೂಡ ನಮ್ಗೆ ಸ್ವಲ್ಪ ಭಾಳ ಇಂಪಾರ್ಟೆಂಟ್ ಇರುತ್ತೆ. ನೀವು ವಿಡಿಯೋ ಯಾವ ಲ್ಯಾಂಗ್ವೇಜ್ ಒಳಗೆ ಅಪ್ಲೋಡ್ ಮಾಡ್ತಾ ಇದ್ದೀರಿ ಆ ಲ್ಯಾಂಗ್ವೇಜ್ ಕೂಡ ಸೆಟ್ಟಿಂಗ್ ಮಾಡ್ಕೋಬೇಕು. ಇದೇನು ಅವಶ್ಯಕತೆ ಇಲ್ಲ, ಇದಕ್ಕೆ ಬಿಟ್ಬಿಡ್ರಿ. ಮತ್ತೆ ಡೇಟ್, ನೀವು ವಿಡಿಯೋ ಅಪ್ಲೋಡ್ ಮಾಡ್ತಕ್ಕಂಥ ಡೇಟ್ 28ನೇ ತಾರೀಕಿಗೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಲೊಕೇಶನ್ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಲೊಕೇಶನ್ ಇಲ್ಲಿ ಹಾಕಿದ್ರಂದ್ರೆ ನಿಮ್ಮ ವಿಡಿಯೋ ಕೆಳಗಡೆ ಇಲ್ಲ ವಿಡಿಯೋ ಹತ್ತಿರುತ್ತೆ, ಮೇಲ್ಗಡೆ ಹ್ಯಾಶ್ಟ್ಯಾಗ್ ನಿಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಚಾನಲ್ ಇಲ್ಲಿ ಹೆಸರುಗಳು ಬರೋದಿಲ್ಲ. ನೀವು ಯೂಟ್ಯೂಬ್ ಚಾನಲ್ ಒಳಗಡೆ ಬೇರೆ ಬೇರೆ ಹ್ಯಾಶ್ಟ್ಯಾಗ್ ಹಾಕಿರೋದು ವಿಡಿಯೋ ಕೆಳಗಡೆ ಬರೋದಿಲ್ಲ. ಅದಕ್ಕೋಸ್ಕರ ವಿಡಿಯೋ ಲೊಕೇಶನ್ ಹಾಕಬಾರ್ದು, ಬಿಟ್ಬಿಡ್ರಿ ಅದನ್ನ. ವಿಡಿಯೋ ಲೊಕೇಶನ್ ಹಾಕಿದ್ರೆ ಮೇಲ್ಗಡೆ ಹ್ಯಾಶ್ಟ್ಯಾಗ್ ಬರೋದಿಲ್ಲ. ನೆಕ್ಸ್ಟ್ ನಿಮ್ಮ ಯೂಟ್ಯೂಬ್ ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅಂತೂ ಇದ್ದೇ ಇರುತ್ತೆ. ಇದನ್ನೇ ತಗೊಂಡು ಎಜುಕೇಶನ್ ಕೆಟಗರಿ ಸೆಲೆಕ್ಷನ್ ಮಾಡ್ಕೊಂಡಿರ್ತೀರ, ಆಲ್ರೆಡಿ ಇರುತ್ತೆ. ಇದೆಲ್ಲ ಆದ್ಮೇಲೆ ಈ ತರ ತಮ್ಲೈನ್ ಮೇಲೆ ಬಂದಿದೆ. ಓಕೆ, ಇಲ್ಲಿ ಮಲ್ಲಿಕಾರ್ಜುನ್ ಕಿರಿಯ ಪ್ರಾಥಮಿಕ ಶಾಲೆ, ತಾಲೂಕು ಸಿಂದಗಿ, ಜಿಲ್ಲೆ ವಿಜಯಪುರ ಅಂತ ಇದೆ. ನಮ್ದೇ ಸ್ಕೂಲ್ ಇರೋದು. ನಿಮ್ಮ ಮಕ್ಕಳು ಅಥವಾ ಯಾರಾದ್ರೂ ಇದ್ರು ಸಣ್ಣ ಮಕ್ಕಳು ಅಂದ್ರೆ 1 to 8th ವರೆಗಿದೆ, 1 to 5th ವರೆಗೂ ಕೂಡ ನಮ್ದು ಇಂಗ್ಲಿಷ್ ಕ್ಲಾಸಸ್ ಇರೋದ್ರಿಂದ ನಿಮ್ಮ ಮಕ್ಕಳು ಕೂಡ ಯಾರಾದ್ರೂ ಇದ್ರೆ ಅಲ್ಲಿ ಅಡ್ಮಿಷನ್ ಮಾಡ್ಬೋದು. ಬಹಳ ಚಲೋ ಸ್ಕೂಲ್ ಇದೆ, ನಮ್ದೇ ಆಗಿರೋದ್ರಿಂದ, ನಮ್ಮ ಫ್ರೆಂಡ್ ಆಗಿರೋದ್ರಿಂದ ಬಹಳ ಒಳ್ಳೆ ಸ್ಕೂಲ್ ಇದೆ. ಎಲ್ಲಾನು ಕೂಡ ವ್ಯವಸ್ಥಿತವಾಗಿದೆ. ನಿಮ್ಮ ಮಕ್ಕಳು ಅಲ್ಲಿ ಇಲ್ಲಿ ದೊಡ್ಡ ದೊಡ್ಡ ಶಾಲೆಗೆ ಹಚ್ಚೋಕ್ಕಿಂತ ಇಲ್ಲಿ ನಮ್ಮಲ್ಲೇ ಇರ್ತಕ್ಕಂಥ ಒಂದು ಒಳ್ಳೆಯ ಎಜುಕೇಶನ್ ಕೊಡ್ತಕ್ಕಂಥ, ನಮ್ಮ ಕಣ್ಣು ಮುಂದೆ ಬೆಳೀತಕ್ಕಂಥ ಒಂದು ಸ್ಕೂಲ್ ಇದೆ. ಆ ಸ್ಕೂಲಿಗೆ ನಿಮ್ಮ ಮಕ್ಕಳು ಕೂಡ ಜಾಯಿನ್ ಮಾಡ್ಕೋಬಹುದು. ಜಾಯಿನ್ ಮಾಡ್ಕೊಂಡ್ಬಿಟ್ಟು ಎಜುಕೇಶನ್ ಪಡಿಬೋದು ಅಂತೇಳಿ ನಾನು ಎಷ್ಟು ಹೇಳ್ಬೋದು. ಇದಾದ್ಮೇಲೆ ಕಂಟಿನ್ಯೂ ಮಾಡ್ಕೊಳ್ಳೋಣ. ಕಂಟಿನ್ಯೂ ಆಗ್ತಿದ್ದಾನೆ. ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ಫಿನಿಶಿಂಗ್ ಅಂತ, ಇಲ್ಲಿ ನೆಕ್ಸ್ಟ್ ಅಂತ ಇರುತ್ತೆ, ಇದ್ರ ಮೇಲೆ ಕಂಟಿನ್ಯೂ ಮಾಡ್ಕೋಬೇಕು. ನೆಕ್ಸ್ಟ್ ಇಂದ ಕಂಟಿನ್ಯೂ ಆಗ್ತಿದ್ದಾನೆ, ಇಲ್ಲಿಂದ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಅಂತ ಇಟ್ಕೊಳ್ಳೋದು. ಆಗ್ತಿದ್ದಾನೆ ಪಬ್ಲಿಷ್ ಅಂತ ಇರುತ್ತೆ, ಇದ್ರ ಮೇಲೆ ಹೋಗ್ಬಿಟ್ಟು ಇಲ್ಲಿಂದ ಪಬ್ಲಿಷ್ ಅಂತ ಮಾಡಿದ್ರೆ ಸಾಕು, ನಮ್ಮ ವಿಡಿಯೋ ಯೂಟ್ಯೂಬ್ ಒಳಗಡೆ ಪಬ್ಲಿಷ್ ಆಗುತ್ತೆ. ಆಗ್ತಿದ್ದಾನೆ. ನೀವು ಫೇಸ್ಬುಕ್ ಒಳಗಡೆ ಅಪ್ಲೋಡ್ ಮಾಡ್ತಿದ್ರೆ ಫೇಸ್ಬುಕ್ ಒಳಗೂ ಕೂಡ ಅಪ್ಲೋಡ್ ಮಾಡ್ಬೋದು. ಇಲ್ಲಾರಿ ನನಗೆ ಇಷ್ಟೇ ಸಾಕಾಗಿತ್ತು ಅಂದ್ರೆ ಇಲ್ಲಿಂದ ಕ್ಲೋಸ್ ಅಂತ ಮಾಡ್ಬೋದು. ಫೇಸ್ಬುಕ್ ಮೇಲೆ ಅಪ್ಲೋಡ್ ಮಾಡೋದೇನು ಭಾಳಲ್ಲ. ಇದೇ ಆಗ್ಬಿಡ್ತೀರಾ ಅಂತ ಕೇಳ್ತೀರಾ, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡ್ರಿ, ವೇಟ್ ಮಾಡ್ಬೇಕು, ಸ್ವಲ್ಪ ಸಮಾಧಾನ ಇರಬೇಕು. ಇಷ್ಟೊತ್ತನ ಸಮಾಧಾನ ಇದ್ದೀರ ಅಂತ ಇಲ್ಲಿ ಮೇಲೆ ಬರೆಯೋದು, ಆ ವಿಡಿಯೋ ಏನದಪ್ಪ ಇಲ್ಲಿ ಬರ್ದು ಬಿಡೋದು, ಯಾವ ಥರ ವಿಡಿಯೋ ಅದ, ಏನದ ವಿಡಿಯೋ ಅನ್ನೋದನ್ನ ಇಲ್ಲಿ ಮೇಲ್ಗಡೆ ಹೆಸರು ಹಾಕ್ಬಿಟ್ಟು ಬರ್ದು ನೀವು ಪೋಸ್ಟನ್ನು ಮಾಡ್ಬೋದು. ಬಿಕಾಸ್ ನಾನು ಈ ಥರ ಪೋಸ್ಟ್ ಮಾಡ್ತಾ ಇಲ್ಲ, ನಾನು ಸ್ವಲ್ಪ ದಿನ ಬಿಟ್ಟು ಇದನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಕೆಲವೊಂದು ವಿಡಿಯೋಗಳನ್ನ ಆಲ್ರೆಡಿ ಫೇಸ್ಬುಕ್ಕಲ್ಲಿ ಓಡ್ತಿದ್ದಾವೆ, ಇದನ್ನು ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಲೀವ್ ಫೇಸ್ ಅಂತ ಹೇಳ್ಬಿಡು, ಇದನ್ನೇ ಕ್ಲೋಸ್. ಇವಾಗ ನನ್ನ ಯೂಟ್ಯೂಬ್ ಚಾನಲ್ ಒಳಗಡೆ ಈ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟೆ, ಇಲ್ಲಿ ಬಂದ್ಬಿಡುತ್ತೆ. ಈ ಥರನೂ ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ ಒಳಗೂ ಕೂಡ ನೀವು ಈಸಿಯಾಗಿ ತಮ್ಲೈನನ್ನು ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಯೂಟ್ಯೂಬ್ ಅಕೌಂಟ್ ಒಳಗೆ ನಿಮ್ಮ ವಿಡಿಯೋ ನೀವು ಅಪ್ಲೋಡ್ ಮಾಡ್ಬೋದು. ಅದು ಬಹಳ ಈಸಿಯಾಗಿ. ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೀನಿ. ಇದನ್ನೇ ಲಾಗೌಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಇಲ್ಲಿಂದ ಸೈನ್ ಔಟ್ ಮಾಡ್ಕೊಳ್ಳೋಣ. ಈಗ ಯಾರಾದ್ರು ಸರ್ಚ್ ಮಾಡಿದ್ರೆ ನಮ್ದು ತಮ್ಲೈನ್ ಆ ಥರ ಕಾಣಿಸ್ತಾ ಇರುತ್ತೆ, ನೀವು ನೋಡಿ ಕಲಿಬೋದು. ಈ ವಿಡಿಯೋ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೀನಿ. ದಯವಿಟ್ಟು ಯಾರ್ಯಾರು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಫ್ರೀ ಇರುತ್ತೆ, ಅದಕ್ಕೆ ಯಾವುದೇ ರೀತಿಯಿಂದ ಅಮೌಂಟ್ ಇರೋದಿಲ್ಲ. ನಾನು ನಿಮಗೋಸ್ಕರ ಈ ಥರ ಮಾಡಿ ಕಲಿಸ್ತಾ ಇರ್ತೀನಿ. ನೀವು ನನಗೋಸ್ಕರ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಸಪೋರ್ಟ್ ಮಾಡ್ದಂಗೆ ಆಗ್ತದೆ. ದಯವಿಟ್ಟು ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಈ ವಿಡಿಯೋನೇ ನೋಡಿ ನೀವು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರಿ.